ಶಕ್ಯತೆ ಅನ್ನೋದ್ರ ಬಗ್ಗೆ ಮತ್ತು ಶಕ್ಯಂತೆ ಅನ್ನೋದ್ರ ಬಗ್ಗೆ ಹೀಗಿದು ಮೂರನೇದೊಂದು ಜಿಜ್ಞಾಸೆ. ಸುಬ್ರಹ್ಮಣ್ಯಸ್ಯ ಮಹಿಮಾ ವರ್ಣಿತುಂ ಕೇನ ಶಕ್ಯತೆ ಅನ್ನುವಲ್ಲಿ, ಹಾಗೆ ತಸ್ಯ ಇಚ್ಛಾ ನಿಯೋಕ್ತುಂ ಶಕ್ಯತೆ ಅನ್ನುವಲ್ಲಿ ನಿಯೋಕ್ತುಂ ನಿಯೋಜಿಸಲ್ಪಡಲು, ಹಾಗೆ ವರ್ಣಿತುಂ ವರ್ಣಿಸಲ್ಪಡಲು, ರಕ್ಷಿತುಂ ರಕ್ಷಿಸಲ್ಪಡಲು ಅಂತ ಹೀಗೆಲ್ಲ ನಾವು ಕರ್ಮಣಿ ಪ್ರಯೋಗ ಮಾಡಿಕೊಂಡು, ಕರ್ಮಣಿ ಪ್ರಯೋಗದ ತುಮನ್ ಪ್ರತ್ಯಯ ಅದು. ಅದಕ್ಕೆ ಈ ದೇಹ, ಸುಬ್ರಹ್ಮಣ್ಯಸ್ಯ ಮಹಿಮಾ ಮತ್ತು ಭಗವಂತನ ಇಚ್ಛೆ ಇವೆಲ್ಲ ಕರ್ಮ ಆಗ್ತವೆ. ಹಾಗಾಗಿ ಅವು ಪ್ರಥಮ ವಿಭಕ್ತಿಯಲ್ಲೇ ಇವೆ ಅಂತ ಅರ್ಥ ಮಾಡಿಕೊಂಡು ಮುಂದೆ ಶಕ್ಯತೆ ಅನ್ನುವ ಪ್ರಯೋಗ ಅದು ಶಕ್ತೋ ಧಾತುವಿನ ಭಾವೇ ಪ್ರಯೋಗವೇ ಆಗಿದೆ. ಅದನ್ನ ಕರ್ಮಣಿ ಪ್ರಯೋಗ ಅಂತ ಹೇಳಬೇಕಾದ ಅಗತ್ಯ ಇಲ್ಲ ಅಂತೇನೊಂದು ಜಿಜ್ಞಾಸೆ ಬಂತು. ಅದಕ್ಕೆ ಹಿಂದೊಂದು ಉತ್ತರ ಹೇಳಿದ್ದೆ. ಅದು ತಾತ್ಪರ್ಯ ಇದರಲ್ಲಿ ಶಕ್ಯಂತೆ ಅಂತ ಇರುವುದರಿಂದ ಅದು ಶಕಮರ್ಷಣೆ ಅನ್ನೋ ಧಾತುವಿನಿಂದಲೇ ಆಗಬೇಕು ಅಂತೇಳಿ. ಅದಲ್ಲದೆ ಮತ್ತೊಂದು ಉತ್ತರವನ್ನು ಕೂಡ ಹೀಗೆ ಹೇಳ್ಬೋದು. ಈಗ ವರ್ಣಿತುಂ ವರ್ಣಿಸಲ್ಪಡಲು, ಕೆ ವರ್ಣಿಸಲ್ಪಡಲು ಅಂತ ಹೀಗೆ ಪ್ರಶ್ನೆ ಬಂದರೆ ಕಹ ವರ್ಣಿಸಲ್ಪಡಲು ಸುಬ್ರಹ್ಮಣ್ಯಸ್ಯ ಮಹಿಮಾ, ಹಾಗೆ ನಿಯೋಕ್ತುಂ ನಿಯೋಜಿಸಲ್ಪಡಲು, ಕಾ ನಿಯೋಜಿಸಲ್ಪಡಲು ಅಂದರೆ ಸ್ವತಂತ್ರಸ್ಯ ಭಗವತಃ ಇಚ್ಛಾ ನಿಯೋಕ್ತುಂ ಅಂತ ಹೀಗೆ ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಹೀಗೆ ನಿಯೋಜಿಸಲ್ಪಡಲು ಅನ್ನೋದಕ್ಕೆ ಉತ್ತರ ಸಿಕ್ತು, ವರ್ಣಿಸಲ್ಪಡಲು ಅನ್ನೋದಕ್ಕೆ ಉತ್ತರ ಸಿಕ್ತು, ಅದೆಲ್ಲ ಆಯಿತು. ವಾಕ್ಯ ಅಲ್ಲಿ ಇನ್ಕಂಪ್ಲೀಟ್ ಆಗಿಬಿಡ್ತದೆ. ರಕ್ಷ್ಯತೆ ಅಂತನ್ನುವುದು, ಶಕ್ಯತೆ ಅಂತನ್ನುವುದು ಭಾವೇ ಪ್ರಯೋಗ ಒಂದು ವೇಳೆ ಆದರೆ ಅದು ಕರ್ತೃವಿಗೆ ಸಂಬಂಧಪಟ್ಟಂತಹದ್ದಾಗಿಬಿಟ್ರೆ, ಪುರುಷೇಣ ನ ಶಕ್ಯತೆ ಅಂತ ಹೀಗಾಗಿಬಿಟ್ರೆ, ಭಾವೇ ಪ್ರಯೋಗ ಮಾತ್ರ ಆಗಿಬಿಟ್ರೆ ಅದು ಈ ಸಮಸ್ಯೆ ಉಳಿದು ಬಿಡ್ತದೆ. ಸುಬ್ರಹ್ಮಣ್ಯಸ್ಯ ಮಹಿಮಾ ವರ್ಣಿತುಂ ಪುರುಷೇಣ ನ ಶಕ್ಯತೆ, ಉದಾಹರಣೆ ಈ ಪ್ರಯೋಗ ಇದು. ಶಕ್ಯತೆ ಕೇನ ನ ಶಕ್ಯತೆ, ಪುರುಷೇಣ ನ ಶಕ್ಯತೆ, ಆಕಾಂಕ್ಷ. ಮತ್ತೆ ಅದು ಭಾವೇ ಪ್ರಯೋಗ ಆದ್ದರಿಂದ ಅಲ್ಲಿಗೆ ವಾಕ್ಯ ನಿಂತು ಹೋಯಿತು. ಮತ್ತೆ ಕಿಂ ಕರ್ತುಂ ಅಂತ ಈಗ ಏನಾದ್ರು ಪ್ರಶ್ನೆ ಬಂದರೆ ಅದು ಕಿಂ ಕರ್ತುಂ ಅಂತ ಪ್ರಶ್ನೆ ಅಲ್ಲ, ಅದು ಏನು ಮಾಡಲು ಅಂತ ಪ್ರಶ್ನೆ ಅಲ್ಲ. ಯಾಕಂತಂದ್ರೆ ಅದು ಅವನಿಗೆ ಸಂಬಂಧಪಟ್ಟದ್ದಲ್ಲ. ಕರ್ಮಣಿ ಪ್ರಯೋಗದಲ್ಲಿ ವ್ಯಕ್ತಿ ಏನು ಮಾಡಲು ಸಮರ್ಥನಾಗುತ್ತಾನೆ ಅಂತನೋ ಒಂದು ಯೂಸೇಜ್ ಇದೆಯಲ್ಲ, ಅದು ಕರ್ತೃ ಪ್ರಯೋಗಕ್ಕೆ ಮಾತ್ರ ಸಂಬಂಧಪಟ್ಟದ್ದು. ಕರ್ಮವು ಏನು ಮಾಡಲ್ಪಡಲು ಅಂತನ್ನುವ ಒಂದು ಯೂಸೇಜ್ ಏನಿದೆ ಅದು ಕರ್ಮಣಿ ಪ್ರಯೋಗಕ್ಕೆ ಅಥವಾ ಭಾವಿ ಪ್ರಯೋಗಕ್ಕೆ ಸಂಬಂಧಪಟ್ಟದ್ದಾಗ್ತದೆ. ಹಾಗಾಗಿ ಶಕ್ಯತೆ ಕೇನ ಶಕ್ಯತೆ ಅಂದರೆ ಪುರುಷೇಣ ಶಕ್ಯತೆ. ವರ್ಣಿತುಂ ವರ್ಣಿಸಲ್ಪಡಲು, ಕಹ ವರ್ಣಿತುಂ ಸುಬ್ರಹ್ಮಣ್ಯಸ್ಯ ಮಹಿಮಾ ವರ್ಣಿತುಂ. ಸುಬ್ರಹ್ಮಣ್ಯಸ್ಯ ಮಹಿಮಾ ವರ್ಣಿತುಂ ಅಂತನೋ ಒಂದು ವಾಕ್ಯ ಏನಿದೆಯಲ್ಲ, ಸುಬ್ರಹ್ಮಣ್ಯನ ಮಹಿಮೆಯು ವರ್ಣಿಸಲ್ಪಡಲು ಅಂತಾಗಿ ಅದು ಅಲ್ಲಿಗೆ ನಿಂತು ಹೋಯಿತು. ಅದಕ್ಕೆ ಆ ವಾಕ್ಯಕ್ಕೊಂದು ಸಮಾಪ್ತಿ ಆಗಲಿಲ್ಲ. ಸುಬ್ರಹ್ಮಣ್ಯನ ಮಹಿಮೆಯೂ ವರ್ಣಿಸಲ್ಪಡಲು ಪುರುಷನಿಂದ ಸಾಧ್ಯವಾಗುವುದಿಲ್ಲ ಅಂತ ಹೀಗೆ ಹೇಳಿದಾಗ್ತದೆ. ಎರಡು ತುಣುಕು ವಾಕ್ಯಗಳನ್ನು ಸೇರಿಸಿ ಇದೊಂದು ವಾಕ್ಯ ಪ್ರಯೋಗ ಮಾಡಿದಾಗ್ತದೆ. ಆದ್ದರಿಂದ ಸುಬ್ರಹ್ಮಣ್ಯನ ಮಹಿಮೆಯೂ ವರ್ಣಿಸಲ್ಪಡಲು, ದೇಹವು ರಕ್ಷಿಸಲ್ಪಡಲು, ಭಗವಂತನ ಇಚ್ಛೆಯು ಸ್ವತಂತ್ರವಾಗಿ ಇಚ್ಛೆಯು ನಿಯೋಜಿಸಲ್ಪಡಲು ಅಂತ ಈಗ ಅದಕ್ಕೆ ಅರ್ಥ ಮಾಡಿದರೆ ವಾಕ್ಯ ಒಂದು ಅಪೂರ್ಣವಾದ ವಾಕ್ಯ ಆಗಿಬಿಡ್ತದೆ. ಅದು ತುಂಬ ಅನೇಕ ಸಮಸ್ಯೆಗಳಿಗೆ ಕಾರಣ ಆಗ್ತದೆ ಅಂತ ಅನ್ನಿಸ್ತದೆ ನನಗೆ. ಹಾಗಾಗಿ ಶಕ್ಯತೆ ಅನ್ನುವುದನ್ನು, ಶಕ್ಯಂತೆ ಅನ್ನುವುದನ್ನು ಈ ಎಲ್ಲ ಪ್ರಯೋಗಗಳಲ್ಲಿ ಭಾವೇ ಪ್ರಯೋಗ ಅಂತ ಇಟ್ಕೊಂಡ್ಬಿಟ್ರೆ, ಇದು ಕರ್ಮಣಿ ಪ್ರಯೋಗ, ಭಾವೇ ಪ್ರಯೋಗ ಅಲ್ಲ ಕರ್ಮಣಿ ಪ್ರಯೋಗ. ಶಕಮರ್ಷಣೆ ಧಾತುವಿಂದು ಕರ್ಮಣಿ ಪ್ರಯೋಗ ಅಂತ ಇಟ್ಕೊಂಡ್ಬಿಟ್ರೆ ಕೇನ ಶಕ್ಯತೆ ಅಂದರೆ ಪುರುಷೇಣ ಶಕ್ಯತೆ. ಪುರುಷೇಣ ಕಿಂ ಕರ್ತುಂ ಶಕ್ಯತೆ ಅಂದರೆ ಅಲ್ಲಿ ವರ್ಣಿಸಲು, ರಕ್ಷಿಸಲು ಹೀಗೆ ಅರ್ಥ ಅದಕ್ಕೆಲ್ಲದಕ್ಕೂ. ಆವಾಗ ವರ್ಣಿತು ಮುಂದೆ ವರ್ಣಿಸಲ್ಪಡಲು ಅಂತ ಅರ್ಥ ಅಲ್ಲ, ರಕ್ಷಿತು ಮುಂದೆ ರಕ್ಷಿಸಲ್ಪಡಲು ಅಂತ ಅರ್ಥ ಅಲ್ಲ, ನಿಯೋಜಿತು ಮುಂದೆ ನಿಯೋಜಿಸಲ್ಪಡಲು ಅಂತನೂ ಅರ್ಥವೂ ಅಲ್ಲ. ಶಕ್ಯತೆ ಕೇನ ಪುರುಷೇಣ ಕಿಂ ಕರ್ತುಂ ನಿಯೋಜಿತುಂ ಹಾಗೆ ವರ್ಣಿತುಂ ಅಂತ ಹೀಗೆಲ್ಲ ಅದಕ್ಕೆ ಆಕಾಂಕ್ಷ ಸರಳ ಆಗಿಬಿಡ್ತದೆ. ಹೀಗೆ ಶಕಮರ್ಷಣೆ ಧಾತು ಇಟ್ಕೊಂಡ್ರೆ ಆಕಾಂಕ್ಷೆ ಸರಳ ಆಗ್ತದೆ. ಇಲ್ಲದೆ ಹೋದರೆ ಆಕಾಂಕ್ಷೆ ಅಷ್ಟು ಯುಕ್ತ ಆಗೋದಿಲ್ಲ ಅಂತ ಕೂಡ
ನನಗನ್ನಿಸ್ತದೆ. ಆದ್ರಿಂದಲೇ ಶಕಮರ್ಷಿಣಿ ಅನ್ನುವ ಸಕರ್ಮಕ ಧಾತುವನ್ನು ಇಟ್ಕೊಂಡೇ ಈ ಎಲ್ಲ ಪ್ರಯೋಗಗಳನ್ನು ಹೊಂದಿಸುವುದೇ ಯೋಗ್ಯ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಬೇಕು.